ಅರ್ಜುನನಿಗಂತೂ ನನ್ನನ್ನು ಎದುರಿಸೋದಕ್ಕಾಗೋದೇ ಇಲ್ಲ. ನನಗೂ ಅವನಿಗೂ ಹೋಲಿಕೆ ಮಾಡೋದಾದರೆ ನಾನು ಬೆಂಕಿ, ಅವನು ಮರ ಅಂತ ಹೇಳ್ತಾನೆ. ಮರಕ್ಕೆ ಬೆಂಕಿ ಹತ್ತಿಕೊಂಡ್ರೆ ಬೆಂಕಿಯನ್ನು ಆರಿಸೋದಕ್ಕೆ ಮರಕ್ಕೆ ಸಾಧ್ಯವ? ಆದರೆ ಒಂದು ಮಾತು ಹೇಳಲೇಬೇಕಾಗಿದೆ, ಅವಶ್ಯಂತು ಮಯಾ ವಾಚ್ಯಂ ಏನ ಹೀನೋಸ್ಮಿ ಫಲ್ಗುನಾಥ್. ಒಂದು ವಿಷಯ ಹೇಳಲೇಬೇಕು, ಅರ್ಜುನನಿಗಿಂತ ನನಗೆ ಒಂದು ವಿಷಯದಲ್ಲಿ ನಾನು ಕಡಿಮೆ ಇದ್ದೇನೆ. ಯಾವ ವಿಷಯದಲ್ಲಿ ಅವನು ನನಗಿಂತ ಮುಂದೆ ಅಂತ ಅಂದರೆ ಅದು ಸಾರಥ್ಯ ವಿಷಯದಲ್ಲಿ. ಎಲ್ಲರೂ ಯಾರಿಗೆ ತಲೆಬಾಗುತ್ತಾರೋ ಅಂತಹ ಶ್ರೀಕೃಷ್ಣ ಅವನ ಕುದುರೆಗಳ ಲಗಾಮು ಹಿಡಿದಿದ್ದಾನೆ. ಇಲ್ಲಿ ಅರ್ಜುನನ ಪ್ರಯತ್ನ ಇದೆ ಅನ್ನೋದನ್ನು ಗಮನಿಸಬೇಕು. ಕೃಷ್ಣ ತನ್ನಷ್ಟಕ್ಕೆ ಅರ್ಜುನನಿಗೆ ಸಾರಥ್ಯ ಆಗಿಲ್ಲ. ಅವನ ಗೆಳೆಯ, ಅವನ ತಂಗಿಯ ಗಂಡ, ಅವನ ಸೋದರತ್ತೆಯ ಮಗ ಅಂತ ಅವನು ಸೀದಾ ಬಂದು ಕೂತ್ಕೊಂಡಿಲ್ಲ. ಅಂದರೆ ನಮ್ಮವರೇ ಆದರೂ ಕೂಡ ನಮ್ಮದೊಂದು ಪ್ರಯತ್ನ ಇಲ್ಲದೆ ಬೆಂಬಲ ಸಿಗೋದಿಲ್ಲ ನಮಗೆ ಅನ್ನೋದು ಗೊತ್ತಿರಬೇಕು ಅಂತ. ತುಂಬ ಜನ ಸರ್ ಅವ್ರ ಬೆಂಬಲ ಕೊಡಬೇಕು ಅನ್ಕೋತಾರೆ. ಅಂದರೆ ಎಲ್ಲ ನಮ್ಮವ್ರು ಯಾರು ನಮಗೇನು ಸಪೋರ್ಟೇ ಮಾಡಲ್ಲ ಅಂತ. ಹೋಗಿ ಕೇಳಿದರೆ ಸರ್ ಯಾರಾದರೂ ಸಪೋರ್ಟ್ ಮಾಡೋದು. ಈ ಶಲ್ಯ ಇದಾನಲ್ಲ, ಇವನು ಈ ಸಭೆಗೆ ಭೂಷಣವಾಗಿ ಕುಳಿತುಕೊಂಡಿರೋನು, ಇವನು ನನಗೇನಾದರೂ ಸಾರಥ್ಯ ಮಾಡಿದರೆ ಇವತ್ತು ವಿಜಯ ನಿಶ್ಚಿತ ಅಂತ ಹೇಳ್ತಾನೆ ಕರ್ಣನೇ ಹೇಳ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ಸ್ನೇಹಿತರೆ, ನಾವು ಕಮ್ಯುನಿಟಿ ಮೆಂಬರ್ಸ್ಗೆ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ವಿಡಿಯೋಗಳು. ಸೊ ಆ ಒಂದು ಕಮ್ಯುನಿಟಿನ ನೀವು ಜಾಯ್ನ್ ಆದರೆ ನಿಮಗೊಂದಷ್ಟು ಎಕ್ಸ್ಕ್ಲೂಸಿವ್, ಅಂದರೆ ನಿಮಗೆ ಮಾತ್ರ ಸಿಗಬಹುದಾದ ವಿಡಿಯೋಗಳು ಸಿಗ್ತವೆ. ಸೊ ಜೊತೆಗೆ ನಮಗೂ ಅದು ಸಪೋರ್ಟ್ ಆಗುತ್ತೆ. ಆಸಕ್ತರು ಅದನ್ನು ನೋಡಿ ಅಂತ ಹೇಳ್ತೀನಿ. ಅದರ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಸೊ ವಾಪಸ್ ನಾವು ಮಹಾಭಾರತಕ್ಕೆ ಬರೋದಾದರೆ 17ನೇ ದಿನದ ಯುದ್ಧದ ಸನ್ನಾಹದಲ್ಲಿದ್ದೀವಿ. ಕರ್ಣನ ಮಾತುಗಳನ್ನ ಕೇಳಿದ್ವಿ ಸರ್. ಕರ್ಣ ದುರ್ಯೋಧನನಿಗೆ ಎದುರು ಹೇಳುವ ಮಾತನ್ನು ಮುಂದುವರಿಸ್ತಾನೆ. ಅದ್ಯ ದುರ್ಯೋಧನ ಹಂತ್ವಾಂ ನಂದಯಿಷ್ಯೆ ಸಬಾಂಧವಂ ನಿಹತ್ಯ ಸಮರೇ ವೀರಮರ್ಜುನಂ ಜಯತಾಂಬರಂ. ಇವತ್ತು ಅರ್ಜುನನನ್ನು ನಾನು ಸಂಹರಿಸಿ ನಿನಗೆ ನಿನ್ನವರಿಗೆ ಸಂತೋಷ ಕೊಡ್ತೀನಿ ಇವತ್ತು ಅಂತ ಭರವಸೆ ಕೊಡ್ತಾನೆ. ಅದರ ಜೊತೆಗೆ ಹೇಳ್ತಾನೆ, ಸಪರ್ವತ ವನದ್ವೀಪ ಸಸಾಗರ ಪುತ್ರಪೌತ್ರ ಪ್ರತಿಷ್ಠಾತೆ ಭವಿಷ್ಯತ್ಯದ್ಯ ಪಾರ್ಥಿವ. ಇವತ್ತು ನಿನಗೆ ಅಖಂಡ ಭೂಮಂಡಲವೂ ನಿನ್ನದಾಗತ್ತೆ ಅಂತ. ಅಖಂಡ ಭೂಮಂಡಲವು ನಿನ್ನದಾಗತ್ತೆ. ಪರ್ವತ, ನದಿ, ನದ ಎಲ್ಲವೂ ಸೇರಿರುವ ಸಾಗರ, ಸಮುದ್ರ ಅಂತ ಅಂದರೆ ಸಮುದ್ರವೂ ಸೇರಿ ಅಲ್ಲಿಯವರೆಗಿನ ಇಡೀ ಭೂಮಂಡಲವನ್ನು ನಿನ್ನದಾಗಿಸಿಕೊಡ್ತೀನಿ ಅಂತ. ನದ ಅಂದ್ರೆ ಏನು ಸರ್? ನದಿ ನದ ಅಂತ ಎರಡು ಗುರುತಿಸ್ತಾರೆ ಸರ್. ನಾವು ನದಿ ಅಂತ ಹೀಗಾಗಿ ಕರಿತಾ ಇದ್ದೀವಲ್ಲ, ನದಿ ನದ ಅಂತ ಎರಡು ಅಂತ ಗುರುತಿಸ್ತಾರೆ ನಮ್ಮ ಪೂರ್ವಜರು. ಈಗ ಬ್ರಹ್ಮಪುತ್ರ ಇದೆಯಲ್ಲ, ಅದನ್ನು ನದ ಅಂತ ಕರೀತಾರೆ, ಅದು ನದಿ ಅಲ್ಲ ಅಂತ. ಪುಲ್ಲಿಂಗ, ಅದಕ್ಕೆ ಬ್ರಹ್ಮಪುತ್ರ ಅಂತ, ಬ್ರಹ್ಮಪುತ್ರಿ ಅಲ್ಲ ಅದು. ಹಾಗೆ ನದ ಬೇರೆ ನದಿ ಬೇರೆ ಅಂತ. ಅದ್ರ ಬಗ್ಗೆ ಒಂದ್ಸಲ ಹೇಳಿ ಸರ್, ಅದು ಯಾಕೆ ಬ್ರಹ್ಮಪುತ್ರ ಅಂತ? ಇಂಟ್ರೆಸ್ಟಿಂಗ್ ಇರ್ಬೋದಲ್ವಾ? ನೋಡಿ, ಅದನ್ನ ಗುರುತಿಸಿರೋದಕ್ಕೆ ಕಾರಣ ಇದೆ, ಕಾರಣಗಳು ಯಾವುದು ನದಿ ಯಾವುದು ನದ ಅನ್ನೋದಕ್ಕೆ ಅವರ ಇದಿದೆ. ಇನ್ನೊಂದ್ಸಲ ಮಾತಾಡೋಣ. ಇವೆಲ್ಲವೂ ನಿನಗೆ ಸಿಗತ್ತೆ ಅಂತ ಮಾತ್ರ ಹೇಳೋದಿಲ್ಲ ಅವನು. ಪುತ್ರ ಪೌತ್ರ ಪ್ರತಿಷ್ಠಾತೆ ಅಂತ, ನೀನು, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಹೀಗೆ ನಿನ್ನ ಪರಂಪರೆಗೆ ಈ ಭೂಮಂಡಲ ಸಿಗುವಂತೆ ಮಾಡ್ತೀನಿ ಇವತ್ತು ಅಂತ ಹೇಳ್ತಾನೆ. ನಾಸಾಧ್ಯಂ ವಿದ್ಯತೆ ಮೇದ್ಯ ತ್ವತ್ಪ್ರಿಯಾರ್ಥಂ ವಿಶೇಷತಃ ಸಮ್ಯಕ್ ಧರ್ಮಾನುರಕ್ತಸ್ಯ ಸಿದ್ಧಿರಾತ್ಮವತೋ ಯಥಾಂ. ಇವತ್ತು ಅಸಾಧ್ಯ ಅನ್ನೋದು ನನಗೆ ಯಾವುದೂ ಇಲ್ಲ. ನಿನಗೆ ಬೇಕಾದ್ದನ್ನು ಮಾಡುವ ವಿಷಯದಲ್ಲಿ ಅಸಾಧ್ಯ ಅಂತ ಯಾವುದೂ ನನಗಿಲ್ಲ ಅಂತ. ಧರ್ಮದ ದಾರಿಯಲ್ಲಿ ಸಾಗಿದವನಿಗೆ ಹೇಗೆ ಎಲ್ಲ ಸಿದ್ಧಿಗಳು ಸಿದ್ಧಿಸ್ತವೋ ಹಾಗೆ ನಿನಗೆ ಅಂತ ಮಾಡೋದಕ್ಕೆ ಹೊರಟಾಗ ನನಗೆ ಎಲ್ಲವೂ ಸಾಧ್ಯ ಆಗತ್ತೆ ಅಂತ ಕರ್ಣ ಹೇಳ್ತಾನೆ. ನನ್ನನ್ನು ಇವತ್ತು ಎದುರಿಸೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಇವತ್ತೊಂದು ನನ್ನನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅಗ್ನಿಂ ತರುರಿಯಥ ಅಂತ. ಅಂದರೆ ಅರ್ಜುನನಿಗಂತೂ ನನ್ನನ್ನು ಎದುರಿಸೋದಕ್ಕಾಗೋದೇ ಇಲ್ಲ. ನನಗೂ ಅವನಿಗೂ ಹೋಲಿಕೆ ಮಾಡೋದಾದರೆ ನಾನು ಬೆಂಕಿ, ಅವನು ಮರ ಅಂತ ಹೇಳ್ತಾನೆ. ಮರಕ್ಕೆ ಬೆಂಕಿ ಹತ್ತಿಕೊಂಡ್ರೆ ಬೆಂಕಿಯನ್ನು ಆರಿಸೋದಕ್ಕೆ ಮರಕ್ಕೆ ಸಾಧ್ಯವ? ಬೆಂಕಿ ಮರವನ್ನು ಸುಟ್ಟಾಕತ್ತಲ್ಲ, ಹಾಗೇನೆ ಅಂತ. ನಾನು ಅಗ್ನಿ, ಅವನು ಮರ ಅಂತ. ಆದರೆ
ಒಂದು ಮಾತು ಹೇಳಲೇಬೇಕಾಗಿದೆ, ಅವಶ್ಯಂತು ಮಯಾ ವಾಚ್ಯಂ ಏನ ಹೀನೋಸ್ಮಿ ಫಲ್ಗುನಾಥ್. ಒಂದು ವಿಷಯ ಹೇಳಲೇಬೇಕು, ಅರ್ಜುನನಿಗಿಂತ ನನಗೆ ಒಂದು ವಿಷಯದಲ್ಲಿ ನಾನು ಕಡಿಮೆ ಇದ್ದೇನೆ, ಅದು ಯಾವುದು ಅಂತ ನಾನು ಹೇಳಲೇಬೇಕು ಅಂತ ಹೇಳ್ತಾನೆ. ಅವನಲ್ಲಿ ಜಾತಸ್ಯ ಧನುಷೋ ದಿವ್ಯ, ಅವನ ಶಿಂಜಿನಿ ಇದೆಯಲ್ಲ, ಧನಸ್ಸಿಗೆ ಕಟ್ಟುವ ದಾರ ಇದೆಯಲ್ಲ, ಅದು ದಿವ್ಯವಾದದ್ದು, ಅದು ಅವನಲ್ಲಿ ವಿಶೇಷವಾಗಿದೆ. ಆಮೇಲೆ ಅವನಲ್ಲಿ 2 ಅಕ್ಷಯವಾದ ಬತ್ತಳಿಕೆಗಳಿವೆ. ಈ ಬತ್ತಳಿಕೆ ಬೆನ್ನಿಗೆ ಕಟ್ಕೊಳ್ತಾ ಇರೋದು ನಾವು ನೋಡ್ತೀವಲ್ಲ, ಅದು ಏನು ಅಂದರೆ ಅದರಲ್ಲಿ ಬಾಣಗಳನ್ನು ತುಂಬಿಸ್ಕೊಳ್ತಾ ಇದ್ರು, ಹೀಗೆ ತೆಗೆದು ಹೊಡೆಯೋದಕ್ಕೆ ಅಂತ. ಅದರಲ್ಲಿ ತುಂಬಿಸ್ಕೊಳ್ಬೇಕದು. ಈ ಅಕ್ಷಯ ಬತ್ತಳಿಕೆ ಅಂದರೆ ಅದಕ್ಕೆ ತುಂಬಿಸಬೇಕಾಗಿಯೇ ಇಲ್ಲ, ಅದು ಖಾಲಿಯಾಗೋದೇ ಇಲ್ಲ. ಅದು ತೆಗೆದಷ್ಟು ಬಾಣಗಳು ಅದರಷ್ಟಕ್ಕೆ ತನ್ನಷ್ಟಕ್ಕೆ ತುಂಬಿಕೊಳ್ಳುತ್ತೆ. ದಿವ್ಯವಾದ ಬತ್ತಳಿಕೆ ಅದು. ಅಂತಹ 2 ಬತ್ತಳಿಕೆಗಳು ಅವನ ಹತ್ರ ಇದೆ. ಯಾರಲ್ಲಿ? ಅರ್ಜುನನಲ್ಲಿ ಇದೆ. ಇನ್ನು ಗಾಂಡೀವ ಅಂತೂ ದಿವ್ಯವಾದ ಧನಸ್ಸು. ಆದರೆ ನನ್ನಲ್ಲಿ ವಿಜಯ ಧನಸ್ಸಿದೆ, ನಾನು ಹೇಳಿದ್ದೀನಿ. ಆ ಕಾರಣಕ್ಕಾಗಿ ಧನಸ್ಸಿನ ವಿಷಯದಲ್ಲಿ ನಾನು ಅವನಿಗಿಂತ ಶ್ರೇಷ್ಠನೇ. ಯಾವ ವಿಷಯದಲ್ಲಿ ಅವನು ನನಗಿಂತ ಮುಂದೆ ಅಂತ ಅಂದರೆ ಅದು ಸಾರಥ್ಯ ವಿಷಯದಲ್ಲಿ. ರಶ್ಮಿಗ್ರಾಹಶ್ಚ ದಾಶಾರ್ಹ ಸರ್ವಲೋಕ ನಮಸ್ಕೃತಃ. ಎಲ್ಲರೂ ಯಾರಿಗೆ ತಲೆಬಾಗುತ್ತಾರೋ ಅಂತಹ ಶ್ರೀಕೃಷ್ಣ ಅವನ ಕುದುರೆಗಳ ಲಗಾಮು ಹಿಡಿದಿದ್ದಾನೆ. ರಶ್ಮಿಗ್ರಾಹ ಅಂತ ಕುದುರೆಗಳ ಲಗಾಮು ಹಿಡಿದಿದ್ದಾನೆ ಅವನು. ಮತ್ತು ಅದೊಂದು. ಇನ್ನೊಂದು, ಅವನಲ್ಲಿ ಅಗ್ನಿ ದತ್ತವಾದ ರಥ ಇದೆ, ಅಗ್ನಿ ಕೊಟ್ಟಿದ್ದದು. ಖಾಂಡವನ ದಹನ ಆದಮೇಲೆ ಅಗ್ನಿ ಕೊಟ್ಟಿದ್ದದ್ದು. ಅಗ್ನಿದತ್ತಶ್ಚ ವೈದಿವ್ಯೋ ರಥ ಕಾಂಚನಭೂಷಣ ಅಚ್ಛೇದ್ಯ ಸರ್ವತೋ ವೀರ ವಾಜಿನಶ್ಚ ಮನೋಜವಾಹ. ಆ ರಥವನ್ನು ಭಂಗ ಮಾಡೋಕ್ಕಾಗೋದಿಲ್ಲ, ಮುರಿಯೋಕ್ಕಾಗೋದಿಲ್ಲ ಅರ್ಜುನನ ರಥವನ್ನು. ಮತ್ತು ಅವನ ಕುದುರೆಗಳಿವೆಯಲ್ಲ, ಅವು ಮನೋವೇಗದ ಕುದುರೆಗಳು. ಅಂದರೆ ಸಾಧಾರಣವಾಗಿ ಕುದುರೆಗಳನ್ನು ವಾಯುವೇಗದ ಕುದುರೆಗಳು ಅಂತ ಹೇಳ್ತಾರೆ. ಅಂದರೆ ಕುದುರೆಗಳು ವಾಯುವಿನಷ್ಟು ವೇಗವಾಗಿ ಓಡ್ತವೆ ಅಂತ. ಗಾಳಿ ಎಷ್ಟು ವೇಗವಾಗಿ ಬೀಸುತ್ತೆ ಕುದುರೆಗಳನ್ನು, ಅದಕ್ಕೆ ಇದು ಮನೋಜವಾಹ ಅಂತ, ಮನಸ್ಸಿನಷ್ಟು ವೇಗ ಅಂತ. ಈ ಮನಸ್ಸಿನಷ್ಟು ವೇಗ ಅಂದರೆ ಮನಸ್ಸಿನ ವೇಗ ಎಷ್ಟು ಅಂತ ಅಂದರೆ ನಾವು ಇಲ್ಲಿ ಕುಳಿತವ್ರು ಈ ಕ್ಷಣದಲ್ಲಿ ಅಮೆರಿಕಕ್ಕೆ ಹೋಗ್ಬಿಡ್ಬೋದು ಮನಸ್ಸಲ್ಲಿ. ವಾಯುವೇಗಕ್ಕಿಂತ ಹೆಚ್ಚಲ್ವ? ಚಂದ್ರಲೋಕಕ್ಕೂ ಹೋಗ್ಬೋದು, ಮಂಗಳಕ್ಕೂ ಹೋಗ್ಬೋದು. ಈ ವೇಗ ಇದೆಯಲ್ಲ, ಕ್ಷಣವೂ ಇಲ್ಲ, ಬೇಕಾಗಿಲ್ಲ ಅದಕ್ಕೆ. ಇಷ್ಟು ವೇಗ ಅವನ ಕುದುರೆಗಳಿಗಿವೆ. ಇನ್ನು ಅವನ ಧ್ವಜ ವಿಶಿಷ್ಟವಾದದ್ದು. ದ್ಯುತಿಮಾನ್ ವಾನರೋ ವಿಸ್ಮಯಂಕರ, ಅಚ್ಚರಿ ಮೂಡಿಸುವಂತಹ ವಾನರ ಅವನ ಧ್ವಜದಲ್ಲಿದ್ದಾನೆ. ಆಂಜನೇಯ ಇದ್ದಾನಲ್ಲ, ಅದು ವಿಶಿಷ್ಟವಾದದ್ದು. ಅವನ ರಥ, ಕುದುರೆ, ಧ್ವಜ ಇದಿಷ್ಟರ ರಕ್ಷಣೆ ಮಾಡ್ತಾ, ಅವನನ್ನು ಸೇರಿಸಿ ರಕ್ಷಿಸ್ತಾ ಇರೋದು ಯಾರು ಅಂದರೆ ಕೃಷ್ಣ. ಕೃಷ್ಣಶ್ಚ ಸ್ರಷ್ಟಾ ಜಗತೋ ರಥಂ ತಂ ಅಭಿರಕ್ಷತಿ. ಜಗತ್ತನ್ನೇ ಸೃಷ್ಟಿಸಿರುವ ಕೃಷ್ಣ ಅವನ ರಕ್ಷಣೆಯಲ್ಲಿ ತೊಡಗಿದ್ದಾನೆ. ಏಭಿರ್ದ್ರವ್ಯೈರಹಂ ಹೀನೋ, ಅರ್ಜುನ ಜೊತೆಗೆ ಯುದ್ಧಕ್ಕೆ ಹೊರಟಿದ್ದೀನಿ, ಇಷ್ಟು ವಿಷಯಗಳಲ್ಲಿ ನನಗೆ ಕೊರತೆ ಇದೆ. ಕೃಷ್ಣ, ಧ್ವಜ, ಅದರಲ್ಲಿರುವ ಆಂಜನೇಯ, ಕುದುರೆಗಳು, ರಥ, ಈ ಇಷ್ಟು ಅಂಶಗಳಲ್ಲಿ ನಾನು ಅರ್ಜುನನಿಗಿಂತ ಕಡಿಮೆ ಇದ್ದಾನೆ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಲ್ಲ, ಇದೇ ಅಂಶಕರಣ ಮಾತಾಡ್ತಾ ಇರೋದು. ಅಂದರೆ ವ್ಯಕ್ತಿ ಸಾಮರ್ಥ್ಯ ನನ್ನದು ಹೆಚ್ಚು, ನನಗೆ ಅಸ್ತ್ರ ಶಸ್ತ್ರ ಅದರ ಪ್ರಯೋಗ ಎಲ್ಲವೂ ಗೊತ್ತಿದೆ, ಆದರೆ ಅವನ ಹತ್ರ ಇನ್ಸ್ಟ್ರೂಮೆಂಟ್ಗಳೆಲ್ಲ ಚೆನ್ನಾಗಿವೆ ಅಂತ. ಅವನ ಜೊತೆಗೆ ಅವನಿಗೆ ಸಪೋರ್ಟ್ ಮಾಡೋ ಜನಗಳು ಭಾಳ ದೊಡ್ಡವರೆಲ್ಲ ಇದ್ದಾರೆ ಅಂತ. ಅದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಅದೇ ಸಾಮರ್ಥ್ಯ ಅಂತ, ಅದೇ ಸಾಮರ್ಥ್ಯ ಅಂತ, ಅದೇ ಅಂಶವನ್ನು ಇಲ್ಲಿ ಕರ್ಣ ಮಾತಾಡ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ, ಕರ್ಣ ಅರ್ಜುನ ಯಾರ ಮೇಲೆ ಯಾರ ಕೆಳಗೆ ಅಂತ ಅನ್ನೋದಕ್ಕಿಂತ ತುಂಬ ಸಲ ಸಾಧನೆ ಮಾಡೋದಕ್ಕೆ ಬೇಕಾದ್ದನ್ನೆಲ್ಲ ಸಿದ್ಧಪಡಿಸ್ಕೊಳ್ಳೋದು ಬಿಟ್ಟು ಈ ಥರ ಕುತ್ಕೊಂಡ್ಬಿಡ್ತೀವಿ ನಾವು. ಅವನು ಯಾಕೆ ಮುಂದೋದ ಅಂದರೆ ಅವನಿಗೆಲ್ಲ ಇತ್ತು, ಅದೆಲ್ಲ ಸಿಕ್ತು, ಅವರೆಲ್ಲ ಬಂದು ಮಾಡಿದ್ರು, ಎಲ್ಲ ಸಹಕಾರ ಕೊಟ್ಟರು. ಅದು ಯಾಕೆ ಕೊಟ್ಟರು ಅಂತ ಒಂದು ಬೇಡವಾ ಅನ್ನೋದು ಒಂದು, ನೀನು ತಗೋಬೇಕಾಗಿತ್ತು ಅಂತ ಅನ್ನೋದು ಒಂದು ಅಂತ. ಎಷ್ಟೋ ಸಲ ಏನಾಗಿರುತ್ತೆ, ನಾವು ಜಗತ್ತಿನ ಜೊತೆ ಚೆನ್ನಾಗಿರಲ್ಲ ಸರ್, ನಾವು ಜಗತ್ತಿನ ಜೊತೆ ಚೆನ್ನಾಗಿರೋಲ್ಲ, ಅದಕ್ಕೆ ನಮ್ಮ ಜೊತೆಗೆ ಜನ ನಿಲ್ಲಲ್ಲ, ನಮಗದು ಗೊತ್ತಾಗೋಲ್ಲ. ಅಂದರೆ ಜಗತ್ತು ಅಂದ್ರೆ ನಾನು ಹೇಳೋದು, ನಮ್ಮ ಜೊತೆಗೆ ಯಾರು ಸಹಾಯಕರು ಇರ್ತಾರೆ, ಅಸಿಸ್ಟೆಂಟ್ಗಳು, ಅವ್ರನ್ನೇ ವಿಶ್ವಾಸದಲ್ಲಿ ಉಳಿಸ್ಕೊಂಡಿರಲ್ಲ, ಅವರು ತುಂಬ ಪ್ರೀತಿಯಿಂದ ಕೆಲಸ ಮಾಡ್ಕೊಳ್ಳಲ್ಲ, ಅಥವಾ ಬಿಟ್ಟು ಹೋಗ್ತಾರೆ, ಏನೋ ಆಗ್ತಾರೆ. ನಮ್ಮ ಬಂಧು ಬಾಂಧವರು, ಗೆಳೆಯರು, ನಮ್ಮ ಸಹೋದ್ಯೋಗಿಗಳು, ನಮ್ಮ ಬಾಸು, ಯಾರ ಜೊತೆಗೂ ಹೊಂದಾಣಿಕೆ ಇರಲ್ಲ, ಏನೋ ಕಿರಿಕಿರಿ ಮಾಡ್ಕೊಂಡಿರ್ತೀವಿ, ಯಾರು ಸರಿ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಹೌದು, ಯಾರೊಬ್ಬರೂ ಸರಿ ಇಲ್ಲ ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಕೂತಿರ್ತೀವಲ್ಲ, ಈ ಕೊರತೆಗಳೇ ನಮ್ಮನ್ನು ಸಾಧಿಸದಂತೆ ಮಾಡಿಬಿಡತ್ತೆ.
ಇಲ್ಲಿ ಯಾರ ಕೃಷ್ಣ ನೀನು ಸಾರಥಿ ಮಾಡ್ಕೋಬೇಡ ಅಂತ ಕರ್ಣಂಗೆ ಹೇಳಿದ್ರಾ? ಈಗ ಕೃಷ್ಣನ ಸಾರಥಿ ಅಂತ ಮಾಡ್ಕೊಂಡಿದ್ದ ಅರ್ಜುನ ತಾನಾಗೆ ಸಾರಥಿ ಆಗಿದ್ದಲ್ವಲ್ಲ ಕೃಷ್ಣ. ಅಲ್ಲಿ ಹೋಗಿ ಅವನ ಎದುರಿಗೆ ಒಂದು ಇದಿದ್ದಾಗ, ಅವಕಾಶ ಇದ್ದಾಗ, ನನಗೆ ಬೇಡ ಸೈನ್ಯ, ನೀನು ಸಾರಥಿಯಾಗಿ ಕೂತ್ಕೋ ಅಂತ ಕೇಳಿದ್ದ ಅರ್ಜುನ. ಅವಕಾಶ ನನಗೆ ಬಂದೇ ಇರಲಿಲ್ಲ, ಅದು ಅರ್ಜುನನಿಗೆ ಬಂತು ಅಂದರೆ ನೀನು ಹೋಗ್ಬೋದಾಗಿತ್ತಲ್ಲ ಕೃಷ್ಣನ ಬಳಿಗೆ. ಕೃಷ್ಣ ಅರ್ಜುನನ ಸಾರಥಿ ಆಗೋದು ಅನ್ನೋದು ಯಾವಾಗ ಹುಟ್ಟುಕೊಳ್ತು ಅಂದರೆ ಅರ್ಜುನ ಕೃಷ್ಣನ ಬಳಿಗೆ ಹೋದಾಗ ಅಂತ. ಈಗ ಕೃಷ್ಣ ಪಾಂಡವರ ಪಕ್ಷ ಅನ್ನೋದೆಲ್ಲ ಸರಿ ಇದೆ, ಆದರೆ ಕೃಷ್ಣ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ನ ಇಲ್ವಾ ಅನ್ನೋದು ತೀರ್ಮಾನ ಆಗಿರಲಿಲ್ಲ. ನಾವು ಆ ಘಟನೆ ನೋಡಿದ್ವಲ್ಲ, ಯುದ್ಧ ಆಗೋದಾದರೆ ಯುದ್ಧ ಆಗಬೇಕು ಅಂತಲೇ ಅಲ್ಲಾಗಿತ್ತು. ನಾವು ಇದರಲ್ಲಿ ವಿರಾಟ ನಗರದಿಂದ ಈಚೆ ಬಂದ ಮೇಲೆ ಉಪಪ್ಲಾವ್ಯದಲ್ಲಿ ಅವ್ರು ಸಭೆ ಸೇರ್ತಾರಲ್ಲ, ಈ ಸಭೆ ಸೇರಿದಾಗ ಇವರಿಗೆ ಯಾರ್ಯಾರು ಸಹಕಾರ ಕೊಡಬೇಕೋ ಅವ್ರದ್ದೆಲ್ಲ ಸೇನೆ ಬಂದು ಸೇರಿದ ಮೇಲಲ್ವ ಅವ್ರು ಸಭೆ ಮಾಡಿದ್ದು. ಆಗ ಎಲ್ಲ ಸೇನೆ ಬಂದಿತ್ತು, ಯಾದವರ ಸೇನೆ ಬಂದಿರಲಿಲ್ವಲ್ಲ. ಕೃಷ್ಣನ ಸೇನೆ ಅವತ್ತು ಬಂದಿರಲಿಲ್ಲ. ಕೃಷ್ಣ ಇದ್ದ, ಬಲರಾಮ ಇದ್ದ ಆ ಸಭೆಯಲ್ಲಿ, ಅವರು ಸೇನೆ ಬಂದಿರಲಿಲ್ಲ. ಅಂದರೆ ಸ್ಪಷ್ಟವಾಗಿ ಅವರು ನಿಲುವು ತೋರಿಸ್ತಾ ಇದ್ದರು, ಯುದ್ಧದಲ್ಲಿ ನಾವು ಭಾಗಿಗಳಲ್ಲ ಅಂತ. ಆಗ ದುರ್ಯೋಧನ ಅರ್ಜುನ ಇಬ್ಬರು ಹೋದರು ಅವನ ಬಳಿಗೆ. ಈಗ ಆ ಪ್ರಶ್ನೆ ಬರ್ಬೋದು, ಈಗ ದುರ್ಯೋಧನ ವರ್ಸಸ್ ಪಾಂಡವರು ಅಲ್ವಾ, ಸಹಾಯ ಕೇಳಕ್ಕೆ ಅವ್ರು ಹೋಗಬೇಕು, ಕರ್ಣ ಹೋಗೋ ವಿಷಯ ಇಲ್ವಲ್ಲ. ಅಂದರೆ ಯುಧಿಷ್ಠಿರ ಹೋಗಿಲ್ಲ, ಕೃಷ್ಣನ ಬೆಂಬಲ ಕೋರಿ ಯುಧಿಷ್ಠಿರ ಹೋಗಿಲ್ಲ. ಕೃಷ್ಣನ ಬೆಂಬಲವನ್ನು ವೈಯಕ್ತಿಕವಾಗಿ ಕೇಳಿ ಅರ್ಜುನ ಹೋಗಿದ್ದಾನೆ. ಹೌದಲ್ವಾ? ಕರೆಕ್ಟ್. ಯುಧಿಷ್ಠಿರ ನಮ್ಮ ಪರವಾಗಿ ನೀನು ಬಲರಾಮ ಯಾದವರು ನಮ್ಮ ಜೊತೆಗೆ ಬನ್ನಿ ಅಂತ ಕೇಳ್ಕೊಂಡೇ ಹೋಗಿಲ್ಲ. ಅರ್ಜುನ ಪರ್ಸನಲ್ ಆಗಿ ನನಗೆ ಸಾರಥಿ ಆಗು ಅಂತ ಕೇಳ್ಕೊಂಡು ಹೋಗಿದ್ದಾನೆ ಅಂತ. ಅಂದರೆ ಇದನ್ನು ಮಾಡ್ಕೊಂಡವನು ಯಾರು ಅಂದರೆ ಅರ್ಜುನ ಅಂತ. ಈ ಪ್ರಯತ್ನ ಮಾಡ್ಕೊಂಡಿಲ್ಲ ಕರ್ಣ. ಪ್ರಾಯಶಃ ಕರ್ಣ ಹೋಗಿ ನೀನು ನನಗೆ ಸಾರಥಿ ಆಗು ಅಂತ ಕೇಳಿದರೆ ಕೃಷ್ಣ ಇನ್ನೂ ಗೊಂದಲಕ್ಕೆ ಬೀಳ್ತಿದ್ದ. ದುರ್ಯೋಧನ ಅರ್ಜುನ ಇಬ್ಬರು ಬಂದಾಗ ಅವನಿಗೆ ಗೊಂದಲ ಆಗಿತ್ತಲ್ವಾ. ಹಾಗಾಗಿ ಇಲ್ಲಿ ಅರ್ಜುನನ ಪ್ರಯತ್ನ ಇದೆ ಅನ್ನೋದನ್ನು ಗಮನಿಸಬೇಕು. ಕೃಷ್ಣ ತನ್ನಷ್ಟಕ್ಕೆ ಅರ್ಜುನನಿಗೆ ಸಾರಥಿ ಆಗಿಲ್ಲ. ಅವನ ಗೆಳೆಯ, ಅವನ ತಂಗಿಯ ಗಂಡ, ಅವನ ಸೋದರತ್ತೆಯ ಮಗ ಅಂತ ಅವನು ಸೀದಾ ಬಂದು ಕೂತ್ಕೊಂಡಿಲ್ಲ. ಅಂದರೆ ನಮ್ಮವರೇ ಆದರೂ ಕೂಡ ನಮ್ಮದೊಂದು ಪ್ರಯತ್ನ ಇಲ್ಲದೆ ಬೆಂಬಲ ಸಿಗೋದಿಲ್ಲ ನಮಗೆ ಅನ್ನೋದು ಗೊತ್ತಿರಬೇಕು ಅಂತ. ತುಂಬ ಜನ ಸರ್ ಅವ್ರ ಬೆಂಬಲ ಕೊಡಬೇಕು ಅನ್ಕೋತಾರೆ. ಅಂದರೆ ಎಲ್ಲ ನಮ್ಮವ್ರು ಯಾರು ನಮಗೇನು ಸಪೋರ್ಟೇ ಮಾಡಲ್ಲ ಅಂತ. ಹೋಗಿ ಕೇಳಿದರೆ ಸರ್ ಯಾರಾದರೂ ಸಪೋರ್ಟ್ ಮಾಡೋದು, ಇಲ್ಲೇ ಇದ್ರೆ ಮಾಡಲ್ಲ, ಎಷ್ಟು ಹತ್ತಿರದವರಾದರು ಅಂತ. ಅವರು ಅಂದ್ಕೊಂಡು ಕೂತಿರ್ತಾರೆ, ಒಂದು ಮಾತು ಹೇಳಲಿಲ್ವಲ್ಲ ಹಂಗಿದ್ರೆ, ನಾವು ಬೇಡವಾ ಹಂಗಿದ್ರೆ ಅಂತ ಅವನು ಅನ್ಕೋತ ಕೂತಿರ್ತಾನೆ. ಒಂದು ಮಾತು ಕೇಳಿದ್ರು ಹೋಗ್ತಿದ್ವಪ್ಪ, ಇಷ್ಟು ನಿರ್ಲಕ್ಷ್ಯನ, ಹಾಗಾದ್ರೆ ನಮ್ಮ ಬಗ್ಗೆ ಗೊತ್ತಿಲ್ವಾ ಈ ಕೆಲಸ ಮಾಡಿಕೊಡ್ಬೋದು ಅಂತ. ಒಂದು ಮಾತು ಹೇಳಿಲ್ವಲ್ಲ ಅಂತ ಅವನು ಅಂದ್ಕೋತಾ ಇರ್ತಾನೆ. ಇವನು ಮಾತ್ರ ಅವನಾಗೆ ಬಂದು ಮಾಡಲಿ ಅಂತ ಶ್ರೀಮದ್ ಗಾಂಭೀರ್ಯದಲ್ಲಿ ಕೂತಿರ್ತಾನೆ. ಪ್ರಯೋಜನ ಆಗಲ್ಲ ಸರ್ ಅದೆಲ್ಲ. ಈ ತರಹದಲ್ಲಿ ನಾವು ನಮ್ಮೊಳಗೆ ಏನೋ ಒಂದು ಈಗೋನೋ ಇನ್ನೇನೋ ಬೆಳೆಸ್ಕೊಂಡು ಜಗತ್ತೆಲ್ಲವೂ ನನ್ನ ಕೆಲಸಕ್ಕೆ ನನ್ನೊಡನೆ ಬರಲಿ ಅಂತ ಕೂತಿರಿದೆಯಲ್ಲ, ಯಾವ ಕೆಲಸವೂ ಆಗಲ್ಲ. ತುಂಬ ಜನ ಹೀಗೆ ಇರ್ತಾರೆ ಸರ್. ಇದನ್ನು ಒತ್ತಿ ಮತ್ತೆ ಹೇಳ್ತಿರೋದು ಯಾಕೆ ಅಂದರೆ ಸಾಧಿಸಬಹುದಾದ ಸಾಮರ್ಥ್ಯ ಇರುವ ಹಲವರು ಸಾಧಿಸದೇ ಇರೋದೇ ಇದಕ್ಕೆ. ಇಂಥ ಸಣ್ಣ ಅಂಶಗಳಲ್ಲೇ ಕಳ್ಕೊಂಡು ಕೂತಿರ್ತಾರೆ. ನಾವು ಯಾರೋ ಪಡ್ಕೊಂಡು ಹೋಗ್ಬೋದು. ಅಲ್ಲಿ ಅರ್ಜುನ ಹೋಗದೇ ಇದ್ದಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದರೆ, ಅರ್ಜುನ ಹೋಗದೇ ಇದ್ದಿದ್ರೆ ಕೃಷ್ಣ ಈ ಕಡೆ ಬರದೆ ಸೈನ್ಯ ಆ ಕಡೆ ಹೋಗ್ಬಿಟ್ಟಿರ್ತಿತ್ತು ಅಂತ. ಕೃಷ್ಣ ಇದರಲ್ಲೇ ದ್ವಾರಕೆಲ್ಲೇ ಉಳ್ಕೊಳ್ಳೋ ಥರ ಆಗಿಬಿಟ್ಟಿರ್ತಿತ್ತು ಅಂತ. ಹಾಗಾಗಿ ಪ್ರಯತ್ನ ಅನ್ನೋದು ಬೇಕೇ ಬೇಕಾಗುತ್ತೆ. ಅದು ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಅಂದರೆ ಎರಡು ಪ್ರಸಂಗಗಳು ನೆನಪು ಬಂದು, ಅಂದರೆ ಈ ರಾಜಕೀಯದಲ್ಲಿ ನೀವು ಇದು ರಾಜಕೀಯನೇ ಆಗಿರೋದ್ರಿಂದ ರಾಜಕೀಯದ ಉದಾಹರಣೆ ಕೊಡ್ತಾ ಇದ್ದೀನಿ. ಅಂದರೆ ಯಾವುದೋ ಒಂದು ಸ್ಟೇಟಲ್ಲಿ ಯಾವುದೋ ಒಂದು ರಾಜ್ಯ ಸರ್ಕಾರನೋ ಅಥವಾ ಅಲ್ಲಿನ ಜಿಲ್ಲಾಡಳಿತನೋ ಅಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಒಬ್ಬರು ಸಪೋರ್ಟ್ ತುಂಬ ಕ್ರೂಷಿಯಲ್ ಇದೆ ಅಂತಂದಾಗ BJPಯ ಮಹಾನಾಯಕರು ಪ್ರಧಾನಿ ಮೋದಿ ಕೂಡ ಫೋನ್ ಮಾಡಿದ್ದು ಪ್ರಸಂಗಗಳು ಇದೆ. ಅಂದರೆ ಅವ್ರು ಪ್ರಧಾನಿ ಆದಮೇಲೆ. ಸೊ ಈ ಥರ ಪ್ರಸಂಗಗಳು ನಾನು ಸಾಕಷ್ಟು ಓದಿದ್ದೀನಿ. ಅಂದರೆ ಅಲ್ಲಿ ನಾನು ಹೇಳಿದರೆ ಅವರು ಸಪೋರ್ಟ್ ಕೊಡ್ತಾರೆ ಅಂದರೆ ನಾನೇ ಕೇಳ್ತೀನಿ ಅಂತ ಫೋನ್ ಮಾಡಿ, ಇಲ್ಲ ನಮ್ಗೆ ಸಪೋರ್ಟ್ ಕೊಡಿ ನೀವು ಅಂತ ಕೇಳಿದ್ದು. ಅಂದರೆ ಅವರು ಪ್ರಧಾನಿ ಮತ್ತು ಭಾರತ 13 ರಾಜ್ಯಗಳಲ್ಲಿ BJP ಇದೆ, ಒಂದು ರಾಜ್ಯ ಬರದೇ ಇದ್ರೂ ನಷ್ಟ ಇಲ್ಲ, ಆದರೂ ಕೂಡ ಅದನ್ನ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ನನಗೆ ನೆನಪಿಗೆ ಬಂತು. ಇನ್ನೊಂದು, ನಮ್ಮ ಸ್ಟಾರ್ಗಳು ಕೆಲವೊಂದು ಸ್ಟಾರ್ ಅಂತ ಆಗ್ಬಿಟ್ಟಾಗ ಒಂದು ಕೋಟೆ ಕಟ್ಕೊಂಡ್ಬಿಡ್ತಾರೆ. ಅದರಲ್ಲಿ ಸುಲಭವಾಗಿ ಹೊಸಬರಿಗೆ, ಕಥೆಗಾರರಿಗೆ ಪ್ರವೇಶನ ಇರಲ್ಲ. ಅಲ್ಲಿ ಏನಂದರೆ ಅವ್ರಿಗೆ ಹೊಗಳು ಭಟರು, ನೀವು ಸೂಪರ್ ಸ್ಟಾರ್ ಅಂತ ಅನ್ನೋರಿಗೆ ಮಾತ್ರ ಇರುತ್ತೆ. ಸೊ ಈ ಯಶ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಯಶ್ಗೆ ಪ್ರಶಾಂತ್ ನೀಲ್ ಹೇಗೆ ಸಿಕ್ಕರು ಅಂದರೆ ನಾನು ಹೇಳ್ತಾ ಇರೋದು ನಿಮಗೆ, ನಾನು ಮನೋಜ್ ಬಾಜ್ಪೇಯಿ ಸಂದರ್ಶನ ನೋಡ್ತಾ ಇದ್ದೆ. ಅವರು ವೆಡ್ನೆಸ್ಡೇ ಡೈರೆಕ್ಟರ್ ಒಬ್ಬರು ಇದ್ದಾರೆ, ನೀರಜ್ ಪಾಂಡೆ ಅಂತ. ನೀರಜ್ ಪಾಂಡೆ ಆ ವೆಡ್ನೆಸ್ಡೇ ಅಂತ ಸಿನಿಮಾ ಅಂದರೆ ಅದ್ಭುತವಾದ ಸಿನಿಮಾ. ಆ ಸಿನಿಮಾ ಬಂದ ತಕ್ಷಣ
ಅವ್ರು ಹೊಸಬ್ರು ನೀರಜ್ ಪಾಂಡೆ. ಮನೋಜ್ ಬಾಜ್ಪೇಯಿ ಆಲ್ರೆಡಿ ದೊಡ್ಡ ಸ್ಟಾರ್. ಅವ್ರು ಫೋನ್ ಮಾಡಿದ್ರಂತೆ, ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾನ, ನನಗೇನಾದರೂ ಅವಕಾಶ ಇದ್ದರೆ ಹೇಳು ಅಂತ. ನೀರಜ್ ಪಾಂಡೆ ಅವ್ರ ಜೊತೆಗೆ ಒಂದು 10 ಸಿನಿಮಾ ಮಾಡಿದ್ದಾರೆ, ಒಂದು 5-6 ಸಿನಿಮಾ ಅಂತೂ ಮಾಡಿದ್ದಾರೆ, ಎಲ್ಲ ಅದ್ಭುತವಾದ ಸಿನಿಮಾಗಳು. ಹಾಗೆ ನಾವು ನಮ್ಮ ಅಹಂಕಾರದ ಕೋಟೆ ಒಳಗಡೆ ಬಂದಿ ಆಗ್ಬಿಡ್ತೀವಿ ಬಹಳಷ್ಟು ಸಲ, ಹೀಗಾಗಿ ನಾವು ಕೇಳಲ್ಲ. ಹೌದು. ಸೊ ಕೇಳದೆ ಇದ್ದಾಗ ಈ ಥರದ್ದೆಲ್ಲ ಆಗುತ್ತೆ ಅಲ್ವಾ? ಸೊ ರಾಜಕೀಯ ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಅಯಂತು ಸದೃಶೋ ವೀರಃ ಶಲ್ಯ ಸಮಿತಿ ಶೋಭನಃ ಸಾರಥ್ಯಂ ಯದಿ ಮೇ ಕುರ್ಯಾತ್ ಧ್ರುವಸ್ತೆ ವಿಜಯೋ ಭವೇತ್. ಈ ಶಲ್ಯ ಇದಾನಲ್ಲ, ಇವನು ಈ ಸಭೆಗೆ ಭೂಷಣವಾಗಿ ಕುಳಿತುಕೊಂಡಿರೋನು, ಇವನು ನನಗೇನಾದರೂ ಸಾರಥ್ಯ ಮಾಡಿದರೆ ಇವತ್ತು ವಿಜಯ ನಿಶ್ಚಿತ ಅಂತ ಹೇಳ್ತಾನೆ ಕರ್ಣನೇ ಹೇಳ್ತಾನೆ. ಅಂದರೆ ಶಲ್ಯ ಸಾರಥ್ಯ ಆಗಬೇಕು ಅಂತ ಅವನು ಹೇಳ್ತಾನೆ. ಏನೋ ಪರ್ಟಿಕ್ಯುಲರ್ ರೀಸನ್ಸ್ ಇರೋದಕ್ಕೆ ಇಲ್ಲ, ಅವನು ಶಲ್ಯ ಅಂದರೆ ಸಾರಥ್ಯದಲ್ಲಿ ನಿಷ್ಣಾತ. ಅವನು ಸಾರಥಿ ಬಹಳ ಮುಖ್ಯ. ನಾವು ತುಂಬ ಸಲ ಮಾತಾಡೋದ್ವಲ್ಲ, ಸಾರಥಿಯೇ ಬಹಳ ಮುಖ್ಯ. ಸಾರಥಿ ಈಗ ನಾವು ಹಲವರು ಮಹಾವೀರರು ಕರ್ಣನನ್ನೂ ಸೇರಿಸಿ ದುರ್ಯೋಧನನ್ನೂ ಸೇರಿಸಿ ಹಲವರು ಸೋತು ಹಿಮ್ಮೆಟ್ಟಿದ ಘಟನೆಗಳೆಲ್ಲ ಇಲ್ಲಿ ಬಂದಿದೆಯಲ್ಲ, ಅದೆಲ್ಲ ಎಲ್ಲಿ ಅಂತಂದರೆ ಸಾರಥಿ ಮತ್ತು ರಥದ ಕಾರಣಕ್ಕಾಗಿ. ರಥ ಪುಡಿಗಟ್ಟದಂತೆ ಕಾಪಾಡಬೇಕಾಗಿದ್ದು ಸಾರಥಿ ಕೆಲಸ. ಕುದುರೆಗೆ ಒಂದು ಬಾಣ ಬೀಳದಂತೆ ಕಾಪಾಡ್ಕೊಳ್ಬೇಕಾಗಿರೋದು ಅವನ ಕೆಲಸ. ತನ್ನ ಮೇಲೂ ಬಾಣ ಬೀಳದೇ ಇರುವಂತೆ ನೋಡ್ಕೊಳ್ಬೇಕಾದ್ದು ಸಾರಥಿ ಕೆಲಸ. ಸಾರಥಿ ಅಷ್ಟು ಸಮರ್ಥ ಅಲ್ಲದೇ ಇದ್ದರೆ ಇವರು ಸೋಲೋದು ನಿಶ್ಚಿತ. ಹಾಗಾಗಿ ಸಾರಥಿ ಬಹಳ ಮುಖ್ಯ. ಅದರಲ್ಲಿ ಬಹಳ ಅದ್ಭುತವಾಗಿ ಸಾರಥ್ಯದ ವಿಷಯ ಗೊತ್ತಿರೋದು ಶಲ್ಯನಿಗೆ. ಅಂದ್ರೆ ಮುಂಚೆ ಏನಾದರೂ ರೆಫರೆನ್ಸ್ ಬರ್ತಾ ಇದ್ರದ್ದು? ಅವನು ಯಾವಾಗ ಮಾಡಿದ್ದ, ಎಲ್ಲಿ ಯುದ್ಧ ಮಾಡಿದ್ದ ಅಂತ ಏನೂ ಹೇಳೋದಿಲ್ಲ. ಆದರೆ ಅವನು ಪ್ರಸಿದ್ಧನಾಗಿದ್ದ, ಜಗತ್ ಪ್ರಸಿದ್ಧ ಅವನು ಸಾರಥ್ಯದ ವಿಷಯಕ್ಕೆ. ಅದಕ್ಕೆ ಮುಖ್ಯವಾದದ್ದೇನು ಅಂದರೆ ಅಶ್ವಹೃದಯ ಗೊತ್ತಿರಬೇಕು ಅಂತ ಹೇಳ್ತಾರೆ. ಕುದುರೆಗಳ ಬಗ್ಗೆ ಸರಿಯಾದ ಅರಿವು ಬೇಕು ಅಂತ. ಈಗ ಇದರಲ್ಲೂ ಹಾಗೆ ಅಲ್ಲ, ಕುದುರೆಯನ್ನು ಸವಾರಿ ಮಾಡೋದಾಗಲಿ, ಇದು ಆನೆ ಸವಾರಿ ಮಾಡೋದಾಗಲಿ, ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಅವರು. ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗತ್ತಲ್ಲ. ಹಾಗೆ ಕುದುರೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಆ ಕ್ಷಣದಲ್ಲಿ ಕುದುರೆಯನ್ನು ಅದು ಸ್ವಲ್ಪ ಇದಾದರೆ ಅದನ್ನು ಮತ್ತೆ ಅದೇ ಕ್ಷಣದಲ್ಲಿ ಸರಿಪಡಿಸ್ಕೊಂಡು ಹೋಗೋದು ಹೇಗೆ, ಅದರ ಉತ್ಸಾಹ ಭಂಗ ಆದರೆ ಅಂಥದ್ದೆಲ್ಲ ಗೊತ್ತಿರಬೇಕು. ಹಾಗಾಗಿ ಅದು ಒಂದು. ಮತ್ತು ರಥ ನಡೆಸುವ ವಿಷಯ ಇದೆಯಲ್ಲ, ಅದೊಂದು ಭಾರಿ ಕಷ್ಟದ್ದದು, ಸುಲಭದ್ದಲ್ಲ ಅದು. ಈಗ ಅಂದರೆ ರೇಸ್ಗಳಲ್ಲಿ ವಾಹನ ಓಡಿಸಿದಷ್ಟು ಅಲ್ಲ, ಅದಕ್ಕಿಂತ ಕಷ್ಟ. ನೀವು ಮುಂದೆ ಹೋಗ್ಬೇಕು, ಗೆಲ್ಬೇಕಂತಿರುತ್ತೆ, ನಿಮ್ಮೇಲೆ ತಡೆಯೋ ವಿಷಯ ಇರಲ್ಲ. ಇಲ್ಲಿ ತಡೆಯೋ ಎಲ್ಲವೂ ಇರುತ್ತೆ. ಹಾಗಾಗಿ ಶಲ್ಯನ ಬಗ್ಗೆ ಆ ಹೆಸರಿತ್ತಲ್ಲ, ಅವನನ್ನು ಹೇಳ್ತಾನೆ. ಶಲ್ಯ ನನಗೆ ಸಾರಥಿಯಾಗಲಿ, ನಾರಾಚಾನ್ ಗಾರ್ಧರ ಪತ್ರಾಂಶ ಶಕಟಾನಿ ವಹಂತುಮೆ. ಹಿಂದುಗಡೆ ಬಂಡಿಗಳಲ್ಲಿ ನಾರಾಚ ಹದ್ದಿನ ಹದ್ದಿನ ರೆಕ್ಕೆಗಳಿರುವ ನಾರಾಚ ಅನ್ನುವ ಬಾಣಗಳು, ಅದನ್ನು ತುಂಬಿಕೊಂಡು ಬಂಡಿಗಳು ನನ್ನ ಹಿಂದೆ ಬರಲಿ ಅಂತ, ಬಂಡಿಗಳು ಹಿಂದೆ ಬರಲಿ ಅಂತ. ಯಾಕೆ ಅಂತ ಅಂದರೆ ಅರ್ಜುನನ ಹತ್ರ ಇರೋದು ಅಕ್ಷಯ ತೋಣೀರ, ಅಕ್ಷಯ ಬತ್ತಳಿಕೆ. ಅವನಿಗೆ ಏನನ್ನು ತುಂಬಿಸ್ಕೋಬೇಕು ಬಾಣಗಳನ್ನು ಯಾವುದೋ ಒಂದರಲ್ಲಿ ಅಂತ ಇಲ್ಲ, ಖಾಲಿ ಆಗೋದೇ ಇಲ್ವಲ್ಲ ಅದು. ಇವನಿಗೆ ಖಾಲಿ ಆಗತ್ತೆ, ಖಾಲಿಯಾದ ಕೂಡಲೇ ಬೇಕಲ್ಲ. ಅದಕ್ಕೆ ಬಂಡಿಗಳಲ್ಲಿ ಅಂತ ಶಕಟಾನಿ ಅಂತ ಹೇಳ್ತಾನೆ, ಒಂದು ಬಂಡಿ ಅಲ್ಲ, ನನ್ನ ಹಿಂದೆ ಹಲವು ಬಂಡಿಗಳಲ್ಲಿ ಬಾಣಗಳು ತುಂಬಿರಬೇಕು ಅಂತ. ರಥಾಶ್ಚ ಮುಖ್ಯ ರಾಜೇಂದ್ರ ಯುಕ್ತ ವಾಜಭಿರುತ್ತಮೈಹಿ ಆಯಾಂತು ಪಶ್ಚಾತ್ ಸತತಂ ಮಾಮೇವ ಭರತರ್ಷಭ. ನನ್ನ ಹಿಂದೆ ಅತ್ಯಂತ ಶ್ರೇಷ್ಠವಾದ ಹಲವು ರಥಗಳು ಸಿದ್ಧವಾಗಿ ಬರ್ತಲೇ ಇರಬೇಕು. ನಾನು ಎಲ್ಲೆಲ್ಲಿ ಹೋಗ್ತೀನೋ ನನ್ನಿಂದ ಖಾಲಿ ರಥಗಳು ಬರಬೇಕು, ವೀರರು ತುಂಬಿರೋದಲ್ಲ. ಅಸಂಖ್ಯ ಖಾಲಿ ರಥಗಳು, ಶ್ರೇಷ್ಠವಾದ ರಥಗಳು ಬರಬೇಕು. ಅದಕ್ಕೆ ಅತ್ಯುತ್ತಮವಾದ ಕುದುರೆಗಳನ್ನು ಕಟ್ಟಿರಬೇಕು. ಅದರ ಅರ್ಥ ಏನು ಅಂತ ಅಂದರೆ, ಈಗ ಇವನ ರಥವನ್ನು ಅರ್ಜುನ ಪುಡಿ ಮಾಡ್ಬೋದು, ಇವನು ಕುದುರೆಯನ್ನು ಕೊಲ್ಬೋದು, ಇವನ ಸಾರಥಿ ಅಂತೂ ಈಗ ಶಲ್ಯ ಬರ್ತಾನೆ, ಸಮಸ್ಯೆ ಇಲ್ಲ. ಆದರೆ ರಥ ಪುಡಿಗಟ್ಟಿಬಿಟ್ರೆ ಏನು ಮಾಡಬೇಕು ಅಂತ ಅಂದರೆ, ಆ ಕೂಡಲೇ ಇನ್ನೊಂದು ರಥ ಇರಬೇಕಲ್ಲಿ. ರಥ ಸಿದ್ಧಪಡಿಸಿಕೊಂಡು ಬರೋದಕ್ಕೆ ಹಿಂದಿರುಗಿ ಹೋಗಿ ಮತ್ತೆ ಬರೋದು ಅಂತ ಇರಬಾರ್ದು ಅಂತ. ಹಾಗೆ ತನ್ನ ಸುತ್ತ ವ್ಯವಸ್ಥೆ ಬೇಕು ಅಂತ ಕೇಳ್ತಾನೆ ಕರ್ಣ. ಸಿದ್ಧತೆ ಯಾವ ಮಟ್ಟದ್ದು ಅಂತ. ಇಷ್ಟಾದರೆ ನಾನು ಏವಮಭ್ಯಧಿಕಃ ಪಾರ್ಥ ಭವಿಷ್ಯಾಮಿ ಗುಡೈರಹಂ. ಯಾವುದ್ಯಾವುದು ನನಗೆ ಕೊರತೆ ಇತ್ತೋ ಅದಷ್ಟು ತುಂಬತ್ತೆ ಅಂತ. ಅಂದರೆ ಪರಿಕರಗಳ ಕೊರತೆ ಅಂತ ಅವನು ಹೇಳ್ತಾ ಇರೋದಲ್ಲ. ವ್ಯಕ್ತಿಗತವಾಗಿ ನಾನು ಅವನಿಗಿಂತ ಕಡಿಮೆ ಅಲ್ವೇ ಅಲ್ಲ, ಅವನಿಗಿಂತ ಜಾಸ್ತಿ. ಆದರೆ ಪರಿಕರಗಳ ಕೊರತೆಯನ್ನು ತುಂಬಿಕೊಳ್ಳೋದು ಹೀಗೆ. ಶಲ್ಯೋ ಹ್ಯಭ್ಯಧಿಕಃ ಕೃಷ್ಣಾತ್ ಅರ್ಜುನಾದಧಿಕೋ ಹ್ಯಹಂ. ಅರ್ಜುನನಿಗಿಂತ ನಾನು ಶ್ರೇಷ್ಠ ವೀರ,
ಕೃಷ್ಣನಿಗಿಂತ ಶಲ್ಯ ಶ್ರೇಷ್ಠ ಸಾರಥಿ ಅಂತ, ಸಾರಥ್ಯದಲ್ಲಿ ಶಲ್ಯನೇ ಮೇಲು ಅಂತ ಹೇಳ್ತಾನೆ. ಯಥಾಶ್ವಹೃದಯಂ ವೇದ ದಾಶಾರ್ಹ ಪರವೀರ ತಥಾ ಶಲ್ಯೋಪಿ ಜಾನೀತೆ ಹಯಾನಾಂ ವೈ ಮಹಾರಥಃ. ಅವನಿಗೆ ಹೇಗೆ ಅಶ್ವಹೃದಯ ಗೊತ್ತೋ ಅದಕ್ಕಿಂತ ಹೆಚ್ಚು ಶಲ್ಯನಿಗೆ ಗೊತ್ತಿದೆ ಅಂತ. ಇನ್ನು ಇವನ ಬಾಹುಬಲ ಇದೆಯಲ್ಲ, ಅದು ಶಲ್ಯನಿಗೆ ಸಮಾನವಾದರೆ ಯಾರೂ ಇಲ್ಲ ಅಂತ. ಅಂದರೆ ಅವನ ತೋಳ್ಬಲ ಕೂಡ ಹೆಚ್ಚು ಅಂತ. ಈಗ ಅದು ಒಂದು ಕೆಲಸ ಮಾಡತ್ತಲ್ಲ, ನಿರಂತರವಾಗಿ ರಥವನ್ನು ನಡೆಸಬೇಕಲ್ಲ. ಹಾಗಾಗಿ ಇವನ ಬಾಹು ಸಾಮರ್ಥ್ಯ ಸಹಜವಾಗಿಯೇ ಹೆಚ್ಚು ಅನ್ನೋದು ಕೂಡ ಕೃಷ್ಣನಿಗಿಂತ ಶಲ್ಯ ಹೆಚ್ಚು ಅನ್ನೋದಕ್ಕೆ ಒಂದು ಕಾರಣ ಆಗುತ್ತೆ. ಒಂದೊಂದೇ ಹೇಳ್ತಾ ಹೋಗ್ತಾನೆ. ಇನ್ನು ಅಸ್ತ್ರಗಳು ಮತ್ತೆ ಹೇಳ್ತಾನೆ, ಅಸ್ತ್ರಗಳಲ್ಲಿ ನನಗೆ ಸಮಾನನಾದವ್ರು ಯಾರೂ ಇಲ್ಲ. ಇನ್ನು ಕುದುರೆ ಓಡಿಸುವಿಕೆ ಇದೆಯಲ್ಲ, ಅದರಲ್ಲಿ ಶಲ್ಯನಿಗೆ ಸಮಾನವಾದವರು ಯಾರೂ ಇಲ್ಲ. ಹಾಗಾಗಿ ನಮ್ಮ ರಥ ಅರ್ಜುನನ ರಥಕ್ಕಿಂತ ಶ್ರೇಷ್ಠವಾಗತ್ತೆ ಅಂತ. ಇಷ್ಟನ್ನು ನೀನು ಮಾಡಿಕೊಟ್ರೆ ನಿನ್ನ ಎಲ್ಲ ಆಸೆಯನ್ನು ನಾನು ಈಡೇರಿಸ್ತೀನಿ ದುರ್ಯೋಧನ ಅಂತ ಹೇಳ್ತಾನೆ. ದುರ್ಯೋಧನ ಅವನಿಗೇನಾಗಬೇಕು, ಅವನಿಗೆ ಗೆಲ್ಲಬೇಕಷ್ಟೇ ಅಲ್ವಾ. ಸರ್ವಮೇತತ್ ಕರಿಷ್ಯಾಮಿ ಯಥಾತ್ವಂ ಕರ್ಣಮನ್ಯಸೆ. ನೀ ಹೇಳಿದಷ್ಟನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಏನೇನು ಕೇಳ್ತೀಯೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ನಿನ್ನ ಹಿಂದೆ ಬಂಡಿಗಳಲ್ಲಿ ಆಯುಧಗಳನ್ನು ತುಂಬಿಕೊಂಡು ಬಂಡಿಗಳು ಬರ್ತವೆ, 10 ಅತ್ಯುತ್ತಮ ರಥಗಳು ನಿನ್ನ ಹಿಂದೆ ಬರ್ತವೆ ಅಂತ ಹೇಳಿ ದುರ್ಯೋಧನ ಶಲ್ಯನ ಬಳಿಗೆ ಹೋಗ್ತಾನೆ. ಅಂದರೆ ಶಲ್ಯ ಎಲ್ಲೋ ಇದ್ದ ಅಂತಲ್ಲ, ಅಲ್ಲೇ ಇದ್ದಿದ್ದಿವರು. ಅಂದರೆ ಇದು ಬೆಳಗಿನ ಮಂತ್ರಣ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇದಿಷ್ಟು ನಡೀತಾ ಇದ್ದಿದ್ದು ಅಂದರೆ ಬೆಳಗ್ಗೆ ಒಂದು ಸಭೆ ಮಾಡ್ತಿದ್ರಲ್ಲ, ಕೆಲವು ಸಲ ಮಾಡ್ತಾಯಿದ್ರಲ್ಲ ಸಿದ್ಧರಾಗಿ, ಅಲ್ಲಿ ಅಂತ ಪ್ರಾಯಶಃ ರಥ ಎಲ್ಲ ಸಿದ್ಧಪಡಿಸ್ಕೊಂಡೇ ಮಾಡ್ತಾ ಇದ್ದಿರಬೇಕು. ಒಳಗೆ ಕುಳಿತಲ್ಲ, ಶಿಬಿರದಲ್ಲಿ ಕುಳಿತಲ್ಲ, ಡೇರೆ ಒಳಗೆ ಕುಳಿತಲ್ಲ. ಹಾಗಾಗಿ ದುರ್ಯೋಧನ ಶಲ್ಯನ ಬಳಿಗೆ ಹೋಗ್ತಾನೆ. ಅಂದರೆ ಯುದ್ಧಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ವ್ಯೂಹ ರಚನೆಗಿಂತ ಮೊದಲು ದುರ್ಯೋಧನ ಶಲ್ಯನ ಬಳಿಗೆ ಹೇಗೆ ಹೋದ ಅಂತ ಹೇಳ್ತಾನೆ. ಸಂಜಯ ವಿನಯೇನ ಉಪಸಂಗಮ್ಯ ಪ್ರಣಯಾದ್ವಾಕ್ಯಮಬ್ರವೀತ್. ಬಹಳ ವಿನೀತನಾಗಿ ಶಲ್ಯನ ಬಳಿಗೆ ಹೋಗಿ ಬಹಳ ಪ್ರೀತಿಯಿಂದ ಮಾತನಾಡಿದನಂತೆ ದುರ್ಯೋಧನನ ತಂತ್ರಗಾರಿಕೆ ಹಾಗೇ ಅಲ್ಲ ಕೆಲಸ ಮಾಡೋದು. ತಂತ್ರಗಾರಿಕೆ ಯಾರನ್ನು ಯಾವಾಗ ಮಾತಾಡಿಸ್ಬೇಕು, ಹೇಗೆ ಮಾತಾಡಿಸ್ಬೇಕು, ಏನು ಆಮಿಷ ಒಡ್ಡಬೇಕು ಅನ್ನೋದರಲ್ಲಿ ಅವನು ನಿಷ್ಣಾತ. ಅವನು ತಂತ್ರಗಾರಿಕೆಯಿಂದನೇ ಶಲ್ಯ ಬಂದಿರೋದಲ್ವ? ಹೌದು. ಹೇಳಿ ಅವನನ್ನು ಸಂಬೋಧಿಸ್ತಾನೆ. ಸತ್ಯವ್ರತ ಮಹಾಭಾಗ ದ್ವಿಷತಾ ಮಘವರ್ಧನ ಭದ್ರೇಶ್ವರ ರಣೇಶೂರ ಪರಸೈನ್ಯ ಭಯಂಕರ. ಏನೂ ಹೇಳಲ್ಲ, ಅವನನ್ನು ಹೊಗಳೋದಕ್ಕೆ ಆರಂಭ ಮಾಡ್ತಾನೆ. ಸತ್ಯವ್ರತ ನೀನು ಅಂತ, ಅಂದರೆ ಆಡಿದ ಮಾತಿಗೆ ತಪ್ಪದೇ ನಡೆದುಕೊಳ್ಳುವವನು ಅಂತ. ಯಾಕೆ ಇವನಿಗೆ ಮಾತು ಕೊಟ್ಟು ಬಂದಿದ್ದಾನಲ್ಲ, ಅದನ್ನು ಹೇಳೋ ಮುಖಾಂತರ ಮತ್ತು ಇನ್ನು ಮುಂದೆ ಕೂಡ ನೀನು ನನ್ನ ಪರವಾಗೇ ಇರಬೇಕು ಅಂತ. ಮಹಾಭಾಗ ಅಂತ, ನೀನು ಮಹಾತ್ಮ. ಶತ್ರುಗಳಿಗೆ ನೀನು ಕೆಡುಕು ಮಾಡುವವ, ಶೂರ ನೀನು. ಪರಸೈನ್ಯ ಭಯಂಕರ, ಶತ್ರು ಸೈನ್ಯವನ್ನು ಹೆದರಿಸುವವ ಅಂತೆಲ್ಲ ಹೇಳಿ, ನೀನು ಕೇಳಿಸ್ಕೊಂಡೆ ಅಲ್ವಾ ಕರ್ಣ ಹೇಳಿದ್ದನ್ನು ಅಂತ. ಶ್ರುತವಾನಸಿ ಕರ್ಣಸ್ಯ ಬ್ರುವತೋ ವದತಾಂಬರ. ಎಲ್ಲರ ಎದುರಿಗೆ ಅವನು ಹೇಳದ್ನಲ್ಲ, ಅದನ್ನು ನೀನು ಕೇಳಿಸ್ಕೊಂಡಿದೆಯಲ್ಲ, ಎಲ್ಲರ ಎದುರಿನಲ್ಲಿ ನಾನು ಅದನ್ನು ಕೇಳೋದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೀನಿ ಅಂತ. ನೀನು ಅರ್ಜುನನ ನಾಶಕ್ಕಾಗಿ, ನಮ್ಮ ಹಿತಕ್ಕಾಗಿ ತುಂಬು ಮನಸ್ಸಿನಿಂದ ಪ್ರೀತಿ ಇಟ್ಟು ಕರ್ಣನ ಸಾರಥ್ಯವನ್ನು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾನೆ. ತಸ್ಮಾತ್ ಪಾರ್ಥ ವಿನಾಶಾರ್ಥಂ ಹಿತಾರ್ಥಂ ಮಮ ಚೈವಹಿ ಸುಮನಾಹ ಕರ್ತುಮರ್ಹಸಿ ಅಂತ. ಅಂದರೆ ಒಳ್ಳೆ ಮನಸ್ಸಿನಿಂದ ಅಂತ ಅವನಿಗೆ ಗೊತ್ತಿದೆ ದುರ್ಯೋಧನನಿಗೆ. ಅಂದರೆ ಒಬ್ಬ ಮಹಾವೀರನನ್ನು ಸಾರಥಿಯಾಗುವಂತ ಕೇಳೋದಿದೆಯಲ್ಲ, ಅದು ಸುಲಭದ್ದಲ್ಲ. ಸಾರಥ್ಯ ಬಹಳ ಮುಖ್ಯ ಅನ್ನೋದು ಎಷ್ಟು ಸತ್ಯ ಆದರೂ ಯುದ್ಧದಲ್ಲಿ ಸಾರಥ್ಯ 2ನೇ ದರ್ಜೆದು ಅನ್ನೋದು ಕೂಡ ನಿಜನೇ ಅಲ್ವಾ. ಹೇಳುವಾಗ ಅವನು ಸರಿಯಾಗಿ ದುರ್ಯೋಧನ ಮಾತುಗಾರಿಕೆ ಕಲಿಬೇಕು ಅವನಲ್ಲಿ. ಸಾರಥ್ಯದಲ್ಲಿ ನಿನಗೆ ಸಮಾನವಾದವರು ಯಾರೂ ಇಲ್ಲ. ನಾನ್ಯೋಸ್ತಿ ಭವತಾ ಸಮಃ. ನಿನಗೆ ಯಾರೂ ಲೋಕದಲ್ಲೇ ಸಮಾನರಿಲ್ಲ. ನೀನು ಸಾರಥ್ಯ ವಹಿಸಿ ಕರ್ಣನನ್ನು ಕಾಪಾಡಬೇಕು ಅಂತ.
ನೀನು ಕರ್ಣನಿಗೆ ಸಾರಥಿ ಆಗಬೇಕು ಅನ್ನೋ ತರಹದಲ್ಲ. ಸ ಪಾತು ಸರ್ವತಃ ಕರ್ಣಂ, ಎಲ್ಲ ಕಡೆಯಿಂದ ಕರ್ಣನ ರಕ್ಷಣೆ ಮಾಡಬೇಕು ನೀನು ಅಂತ. ಅಂದರೆ ನೀನು ಸಾರಥ್ಯ ವಹಿಸಿದರೂ ಕರ್ಣನಿಗಿಂತ ಮೇಲೆ ಅಂತ ಮಾತು ಬರಬೇಕು. ಬ್ರಹ್ಮೇವ ಶಂಕರಂ ಅಂತ ಅಂದರೆ ಶಂಕರನಿಗೆ ಬ್ರಹ್ಮ ಇದ್ದಂತೆ ಅಂತ ಹೇಳ್ತಾನೆ. ಹಿಂದೆ ತ್ರಿಪುರ ಸಂಹಾರ ಅಂತ ಇದು. ತ್ರಿಪುರ ಅಂತ ರಾಕ್ಷಸರು 3 ನಗರಗಳನ್ನು ಕಟ್ಕೊಳ್ತಾರೆ. ಅವರನ್ನು ಸಂಹರಿಸೋದಕ್ಕೆ ಅಂತ ಶಿವ ಹೊರಡ್ತಾನೆ. ಶಿವ ಹೊರಟಾಗ ಅವನಿಗೆ ಬ್ರಹ್ಮ ಸಾರಥಿಯಾಗಿರ್ತಾನೆ. ಓಕೆ ಓಕೆ ಓಕೆ. ಅಂದರೆ ಈಗ ಸಾರಥ್ಯ ಚಿಕ್ಕದಲ್ಲ ಅಂತ ಹೇಳ್ತಾ ಇರೋದು, ಸ್ವಯಂ ಸೃಷ್ಟಿಕರ್ತನೇ ಸಾರಥಿಯಾಗಿದ್ದ ಅವನು ಅಂತ. ಈಗ ಇವನು ಕೃಷ್ಣ ಇವನಿಗೆ ಸಾರಥಿಯಾಗಿದ್ದಾನೆ ಅರ್ಜುನನಿಗೆ. ಆದರೆ ಪಾರ್ಥಸ್ಯ ಸಚಿವ ಕೃಷ್ಣ ಅಂತ. ಅವನು ಸಾರಥ್ಯ ಮಾತ್ರ ಮಾಡ್ತಾ ಇಲ್ಲ, ಅವನು ಸಾರಥಿ ಅಲ್ಲ, ಕೃಷ್ಣನಿಗೆ ಮಾರ್ಗದರ್ಶಕ ಅವನು ಅಂತ. ಸಚಿವ ಅನ್ನೋ ಶಬ್ದವನ್ನು ರಾಮಾಯಣ ಮಹಾಭಾರತಗಳಲ್ಲಿ ಮಾರ್ಗದರ್ಶಕ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಅವನು ಸಾರಥಿಯಾಗಿ ಇವನು ಹೇಳಿದ್ದನ್ನು ಕೇಳ್ಕೊಳ್ಳೋನಲ್ಲ. ರಥ ಆ ಕಡೆ ತಗೊಂಡೋಗು, ಈ ಕಡೆ ತಗೊಂಡೋಗು ಅಷ್ಟೇ ಕೆಲಸ ಮಾಡೋನಲ್ಲ, ಅವನೇ ಮಾರ್ಗದರ್ಶಕ. ಹಾಗೆ ನೀನು ಮಾರ್ಗದರ್ಶಕನಾಗಿ ಕರ್ಣನನ್ನು ಕಾಪಾಡಬೇಕು. ತಥಾತ್ಮಪಿ ರಾಧೇಯಂ ಸರ್ವತಃ ಪರಿಪಾಲಿಸಬೇಕು. ನಾವು ಮೊದಲಿಗೆ ಯುದ್ಧ ಆರಂಭ ಆಗೋದಕ್ಕಿಂತ ಮೊದಲು ಹಂಚಿಕೊಂಡಿದ್ವಿ, ಶತ್ರು ಸೈನ್ಯವನ್ನು ಹಂಚಿಕೊಂಡಿದ್ವಿ ಅಂತ. ನೋಡಿ ಚೆನ್ನಾಗಿದೆ ಯುದ್ಧ ತಂತ್ರಗಳು. ಈ ತಮ್ಮದನ್ನು ಹಂಚಿಕೊಳ್ಬೇಕು. ಶತ್ರು ಸೈನ್ಯ ಹಂಚಿಕೊಳ್ಳೋದು ಹೇಗೆ ಅಂದರೆ ಹಂಚಿಕೊಂಡಿದ್ರಂತೆ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಲ್ಯ, ಕೃತವರ್ಮ, ಶಕುನಿ, ಅಶ್ವತ್ಥಾಮ, ದುರ್ಯೋಧನ 9 ಜನರಿಗೆ ಹಂಚಿಕೊಂಡಿದ್ರಂತೆ. ಏಷಾಮೇವ ಕೃತೋ ಭಾಗೋ ನವಧಾ ಪೃತನಾಪತೆ ಅಂತ 7 ಅಕ್ಷೌಹಿಣಿ ಸೈನ್ಯ ಇತ್ತು ಅಲ್ಲಿ. ಅದನ್ನು 9 ಹಂಚಿಕೊಂಡಿದ್ರಂತೆ ಅವರು. ಅಂದರೆ ಇಷ್ಟು ಭಾಗವನ್ನು ಸಂಹಾರ ಮಾಡೋ ಕೆಲಸ ಇವರದ್ದು ಅಂತ. ಅದರಲ್ಲಿ ಈಗ ಭೀಷ್ಮ ದ್ರೋಣರ ಭಾಗ ಉಳ್ಕೊಂಡಿಲ್ಲ. ನೈವ ಭಾಗೋತ್ರ ಭೀಷ್ಮಸ್ಯ ದ್ರೋಣಸ್ಯ ಚ ಮಹಾತ್ಮನಃ ತಾಭ್ಯಾಮತೀತ್ಯತೌ ಭಾಗವು ನಿಹತ ಮಮ ಶತ್ರವಃ. ಅವರಿಗೆ ಎಷ್ಟು ಭಾಗ ಅಂತ ವಹಿಸಿದ್ವೋ ಅದಕ್ಕಿಂತ ಹೆಚ್ಚೇ ಸಂಹಾರ ಮಾಡಿ ಮುಗಿಸಿದ್ದಾರೆ ಅವರು. ವೃದ್ಧರಾಗಿದ್ದರು ಅವರು. ಆದರೂ ಅವರು ಛಲದಿಂದ, ಹಠದಿಂದ ಯಾರಿಗೂ ಮಾಡಲಾಗದ ಕಾರ್ಯ ಮಾಡಿ ಸ್ವರ್ಗಕ್ಕೆ ಹೋದರು. ಭೀಷ್ಮ ಹೋಗಿಲ್ಲ, ಹೋಗುತ್ತಾನೆ ಅಂತ. ಇನ್ನು ಉಳಿದವರು ತಮ್ಮ ತಮ್ಮ ಭಾಗವನ್ನು ಸಂಹರಿಸುವ ಕಾರ್ಯವನ್ನು ಮಾಡಿದ್ರು. ಆದರೆ ಹಲವರು ನಮ್ಮಲ್ಲಿ ಉಳ್ಕೊಳ್ಳಿಲ್ಲ. ಎಷ್ಟೋ ಜನ ನಮ್ಮವರು ಸ್ವರ್ಗಕ್ಕೆ ಹೋದರು. ಈಗ ನನಗೆ 2 ಜನ ಕಾಣಿಸ್ತಾರೆ ನಮ್ಮಲ್ಲಿ. ಒಂದು ಕರ್ಣ, ಎರಡನೆಯದ್ದು ನೀನು ಅಂತ. ಕರ್ಣೋಹ್ಯೇಕೋ ಮಹಾಬಾಹು ಅಸ್ಮತ್ ಪ್ರಿಯ ಹಿತೇ ರಥ. ಒಬ್ಬ ಕರ್ಣ ಇದ್ದಾನೆ ಈಗ, ಅಂಥವೀರ. ಇನ್ನು ನೀನೊಬ್ಬ ಇದೆಯಾ ಸರ್ವಲೋಕ ಮಹಾರಥ ಅಂತ. ನೀನು ಯಾರು ಅಂದರೆ ಇಡೀ ಲೋಕದಲ್ಲೇ ನಿನ್ನಂಥ ಮಹಾರಥ ಇಲ್ಲ ಅಂತ ನೀನು ಇರೋದು. ಹಾಗಾಗಿ ಗೆಲ್ಲುತ್ತೇನೆ ಅನ್ನುವಂಥ ನನ್ನ ಆಸೆ ಇವತ್ತಿಗೂ ಗಟ್ಟಿಯಾಗಿ ಉಳ್ಕೊಂಡಿದ್ದಿದ್ರೆ ಅದು ನಿಮ್ಮಿಬ್ಬರ ಕಾರಣದಿಂದ. ಅಂದರೆ ಅವನು ಮಾತನಾಡುವಾಗ ದುರ್ಯೋಧನ ಎಲ್ಲೂ ಕೂಡ ನೀನು ಕರ್ಣನ ಸಾರಥಿ ಆಗಬೇಕು, ನೀನು ಕರ್ಣನಿಗಿಂತ ಕಡಿಮೆ ಅಂತ ಮಾತಾಡೋದಿಲ್ಲ. ಅವನು ಬೇಸಿಕಲಿ ನಿಗೋ ಹರ್ಟ್ ಮಾಡದೇ ಇರೋ ಹಾಗೆ ಅವನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನೆ ಅದನ್ನು. ಸೊ ಈಗ ಶಲ್ಯ ಏನು ಹೇಳ್ತಾನೆ ಮತ್ತು ಹೇಗೆ ಯುದ್ಧ ಶುರು ಆಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುನ್ನ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರಿ. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.